ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಿನ್ಮಯ್ DS. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ ನಡೀತಿರುವಂಥದ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾಷಷ್ಠಿ ಮಹೋತ್ಸವದಲ್ಲಿ. ಎಲ್ಲರೂ ಹೇಗಿದ್ದಾರೆ ಗಾಯ್ಸ್? ನಾನು ಸೂಪರ್. ಊರಲ್ಲಿ ಜಾತ್ರೆ ತುಂಬ ಖುಷಿ ಆಗ್ತಿದೆ. ಕಳೆದ ವರ್ಷ ಜಾತ್ರೆಗೆ ಹೀಗೆ ತಿರುಗಾಡ್ತಿದ್ದೆ, ಇವತ್ತು ವ್ಲಾಗ್ ಮಾಡ್ಕೊಂಡು ತಿರುಗಾಡ್ತಾ ಇದ್ದೇನೆ. ಹೀಗೆ ಬೀದಿ ಮಡೆ ಸ್ಥಾನ ಎಲ್ಲ ಆಗ್ತಾ ಇದೆ. ಮುಂದೆ ನಿಮಗೆ ಇವತ್ತು ಪಂಚಮಿ ರಥ ಇದೆ, ದೇವಸ್ಥಾನದ ಹತ್ರ ಹೋಗಿ ತೋರಿಸ್ತೇನೆ. ಗಾಯ್ಸ್, ಆಕಾಶ್, ಜೀವನಣ್ಣ. ಆಕಾಶ್, ಹೇಗುಂಟು ಜಾತ್ರೆ? ಜಾತ್ರೆ ಅಲ್ಲಿ ಅಲ್ಲ ಮಾರೆ, ಮೂಕ ವಿಸ್ಮಿತ. ಬಾಯ್ ಮಾಡುವ, ನೀವು ಮುಂದೆ ಬರ್ತೇನೆ. ಗೈಸ್, ಈಗ ಟೆಂಪಲ್ ಹತ್ರ ಹೋಗಿ ನಾನು ಅಲ್ಲಿ ಇವತ್ತು ಪಂಚಮಿ ರಥ ಇದೆ, ಪಂಚಮಿ ರಥ ತೋರಿಸಿ ನೆಕ್ಸ್ಟ್ ನಿಮಗೆ ಹೋಗುವಂಥದ್ದು ಅಮ್ಯೂಸ್ಮೆಂಟ್. ನಿನ್ನೆ ಅಷ್ಟೇ ಒಂದು ಎಡಿಟ್ ಮಾಡಿ ಹಾಕಿದ್ದೇನೆ. ಅಮ್ಯೂಸ್ಮೆಂಟ್ ಪಾರ್ಕ್ ಇದು ತುಂಬ ಸೂಪರ್ ಆಗಿದೆ. ಇವತ್ತು 2 ಆಟಗಳು ಬೇರೆ ಹೊಸದಾಗಿ ಬಂದಿರುವಂಥದ್ದು, ಸೂಪರ್ ಆಗಿದೆ. ಗೈಸ್, ಈಗ ಟೆಂಪಲ್ ಅಪೋಸಿಟ್ ಬಂದಿದ್ದೇನೆ. ಈಗ ಅಲ್ಲಿ ಮುಂದೆ ಹೋಗ್ತಿದ್ದೇನೆ. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಹೇಗುಂಟು ಕಮೆಂಟ್ ಮಾಡಿ. ಜಾತ್ರೆಗೆ ಅಂತೇಳಿ ತಗೊಂಡದ್ದು. ಮತ್ತೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ಇದು ವ್ಲಾಗಿಗೋಸ್ಕರ ಕಂಟೆಂಟ್ ಅಲ್ಲ, ತುಂಬ ದಿನ ಹೇಳಬೇಕು ಅಂತಿದ್ದೆ. ಆದರೆ ಇವತ್ತೊಬ್ಬ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬ್ ಬ್ಲಾಗರ್ ಆಗಿ ಹೇಳ್ತಾ ಇದ್ದಾನೆ. ಇವತ್ತೊಂದು ವಿಷಯ ನಿಮ್ಮ ಹೇಳ್ತೇನೆ. ಗೈಸ್, ಇದು ಲೈವ್. ಐ ಥಿಂಕ್ ಇದು ಟೆಂಪಲ್ ಒಳಗೆ ಆಗ್ತಿರುವಂಥ ಉತ್ಸವ. ನಮ್ಮ V4 ನ್ಯೂಸ್ 24x7 ಇವರು ಲೈವ್ ಹಾಕಿದ್ದಾರೆ, ನೋಡ್ಬೋದು. ಈಗ ನಾನು ನಿಮಗೆ ನಮ್ಮ ಚಂಪಾಷಷ್ಠಿ ಮಹೋತ್ಸವದಲ್ಲಿ ನಡೀತಿರುವಂಥ ಕೃಷಿ ಮೇಳವನ್ನು ತೋರಿಸ್ತೇನೆ. ನಾನು ಅಲ್ಲಿಗೆ ಹೋಗ್ತಿದ್ದೇನೆ. ಅಲ್ಲಿ ಸ್ವಲ್ಪ ನಮ್ಮ ಸ್ವಯಂ ಸೇವಕರಿದ್ದಾರೆ ಗಾಯ್ಸ್. ಈ ಪೀಸ್ ಗೊತ್ತುಂಟಾ? ಈ ಪೀಸ್ ಗೊತ್ತುಂಟಲ್ಲ, ಇದು ನಿಶ್ಮಿತ್ ಜೂನಿಯರ್. ಜೂನಿಯರ್ ಸ್ವಲ್ಪ ಹೈಟ್ ಇದ್ದಾರೆ ಅಷ್ಟೇ. ಇದು ಗೊತ್ತುಂಟಲ್ಲ ಪೀಸ್? ಇದು ಗೊತ್ತುಂಟಲ್ಲ ಪೀಸ್? ಅಲ್ಲೊಂದು ಚೇಟ ಉಂಟು. ಚೇಟ ಒಳಗೆ ಹೋಗುವ ಬಾ. ಎಲ್ಲಿ ಕರೆದ್ರು ಬರ್ತದೆ, ತೊಂದರೆ ಇಲ್ಲ. ಹೇಗಾಗ್ತದೆ ಕೃಷಿ ಮೇಳ? ನೈಸ್ ಗೈಸ್. ಇಲ್ಲಿ ಮೀಡಿಯಾದವರು ಇದ್ದಾರೆ, ನಾವು ಸ್ವಲ್ಪ ದೂರ ಇರುವ. ಗೈಸ್, ತುಂಬ ಚೆನ್ನಾಗಿ ನಡೀತದೆ ಕೃಷಿ ಮೇಳ. ಗೈಸ್, ಈಗ ನಾನು ನಿಮಗೆ ನಮ್ಮ ಅಮ್ಯೂಸ್ಮೆಂಟ್ ಮತ್ತು ಸಂತೆಗಳ ಮಧ್ಯದಲ್ಲಿ ಹೋಗ್ತೇನೆ. ನೋಡ ಹೇಗಿರ್ತದೆ ಅಂತೇಳಿ. ಈ ಸಲ ಮೋಸ್ಟ್ಲಿ ಜನ ಸ್ವಲ್ಪ ಕಮ್ಮಿ ಈ ವರ್ಷ ಜಾತ್ರೆಯಲ್ಲಿ. ನೋಡಿ, ಪೊಲೀಸ್ನವರೆಲ್ಲ ಇದ್ದಾರೆ. ಸ್ವಲ್ಪ ನೋಡಿದ್ರಪ್ಪ, ವಿಶ್ ಮಾಡ್ತಾರೆ ತಿಳ್ಕೊಂಡೆ, ಮಾಡಲ್ಲ. ಗಾಯ್ಸ್, ಈಗ ಹೋಗ್ತಾ ಇದ್ದೇನೆ. ಎಂತ ಜಾತ್ರೆ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಯಾಕೆ ಜನರೇ? ಕಂದ ಜೂನಿಯರ್ಸ್ ಎಲ್ಲ ಕರೆದು ಮಾತಾಡ್ಸ್ಬೇಕು ಗಾಯ್ಸ್, ಕರೆದು ಮಾತಾಡ್ಸ್ಬೇಕು. ಏನ್ ಮಾಡೋದು? ಆ ಥರ ಒಂಥರ ಚಂದ ಅಲ್ಲ ಗೈಸ್? ತುಂಬ ಚಂದ ಆಗ್ತಿದೆ. ನಮ್ಮ ಇನ್ನೊಬ್ಬ ವ್ಲಾಗರ್ ಇದ್ದಾನೆ, ಅವನದು ಚುರುಮುರಿ ಅಂಗಡಿ ಹಾಕಿದ್ದಾರೆ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ನಮ್ಮ ಇನ್ನೊಬ್ಬ ವ್ಲಾಗರ್ ಚುರುಮುರಿ ಅಂಗಡಿ ಹಾಕಿದ್ದಾನೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಈಗ ನಾನು ಸಂತೆ ಹತ್ರ ಬಂದಿದ್ದೇನೆ, ಎಲ್ಲ ಸಂತೆ ಒಳಗೆ ಬಂದಿದ್ದೇನೆ. ಆದರೆ ಈಗ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಆಚೆಯಿಂದ ಎಂಟರ್ ಆಗಬೇಕಾ, ಈಚೆಯಿಂದ ಎಂಟರ್ ಆಗ ನನಗೆ ಗೊತ್ತಾಗ್ತಿಲ್ಲ. ಫುಲ್ ಡಿಜೆ ಎಂಜಾಯ್ ಗಾಯ್ಸ್. ಎಲ್ಲರೂ ಸಾಂಗ್ ಹೇಳ್ಕೊಂಡು ಹೋಗ್ತಿದ್ದಾರೆ, ನೋಡ್ಬೋದು. ಇಲ್ಲಿ ಸಂತೆ ತುಂಬ ಇದೆ. ಏನ್ ಜನನೇ ಇಲ್ಲ ಈ ವರ್ಷ. ಕಳೆದ ವರ್ಷ ನಮಗೆ ಸೈಡ್ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಈ ವರ್ಷ ನಾವು ಸೈಡ್ ಬಿಡ್ತೇವೆ ಅಂದ್ರೂ ಹೋಗ್ಲಿಕ್ಕೆ ಅಷ್ಟು ಜನ ಇಲ್ಲ. ಐ ಥಿಂಕ್ ಇನ್ನು ಬರ್ಬೇಕಷ್ಟೇ. ಗೈಸ್, ನೋಡ್ಬೋದು ಇಲ್ಲಿ ತುಂಬಾ ಅಂಗಡಿಗಳೆಲ್ಲ ಬಂದಿದೆ. ಲೋಕಲ್ ಲ್ಯಾಂಗ್ವೇಜ್ ಆಯ್ತು. ಈಗ ಒಂದು ಕಡೆ ಹೋಗ್ತೇನೆ, ಸೂಪರ್ ಆಗಿದೆ ಈಗ ಅಮ್ಯೂಸ್ಮೆಂಟ್. ನಿನ್ನೆ ಅಷ್ಟೊಂದು ವಿಡಿಯೋ ಹಾಕಿದ್ದೇನೆ, ನೋಡ್ಕೊಳ್ಳಿ.
ಮತ್ತೆ ಒಂದು ಲೆಮನ್ ಸೋಡಾ ಅಂಗಡಿಗೆ ಹೋಗಿ ಆಗಿರ್ಬೋದು, ಗೋಬಿ ತಿನ್ನೋದಾಗಿರ್ಬೋದು ವಿಡಿಯೋ ಹಾಕ್ತೇನೆ. ಫ್ರೆಂಡ್ಸ್ ಇಲ್ಲ ಗಾಯ್ಸ್, ಒಟ್ಟಿಗೆ ಒಬ್ಬನೇ ಇದೆ ನಿಲ್ಲೋಡಿಲಿ, ಒಬ್ಬನೇ. ಇದು ನಮ್ಮ ದನಿಗಳು. ನಾನು ಮೊದಲು ಸೈಕಲ್ ತಗೊಂಡದ್ದು ಇವರು ಶಾಪಲ್ಲಿ ಇರುವಾಗಾದ್ರೆ. ನೋಡಿದ್ರೆ ಗಾಯ್ಸ್, ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ರಿಯಲಿ ತುಂಬ ಖುಷಿ ಆಗ್ತಿದೆ. ಯಾವುದೇ ನಾಚಿಕೆ ಇಲ್ಲ, ನಾನು ಎಷ್ಟು ಜನರ ಮಧ್ಯೆ ಬೇಕಾದ್ರೆ ಹೋಗಿ ಮಾತಾಡಲಿಕ್ಕೆ ರೆಡಿ. ನಾಳೆ ವ್ಲಾಗಿಗೋಸ್ಕರ ಅಂತೇಳಿ ಬ್ರಹ್ಮರಥದ ಪಾಸ್ ತಗೊಂಡಿದ್ದೇನೆ, ನಿಮಗೋಸ್ಕರ ನಾನು ತೋರಿಸ್ಬೇಕು ಅಂತೇಳಿ. ಯಾಕಂದರೆ ಎಲ್ಲರಿಗೂ ಜಾತ್ರೆ ಬರಲಿಕ್ಕೆ ಆಗಲ್ಲ, ನನ್ನ ಚಾನಲ್ ಮೂಲಕ ನಾನು ತೋರಿಸ್ಬೇಕು ಅಂತ. ಇನ್ನೊಂದು ನನಗೆ ನಾನೇ ಚಾಲೆಂಜ್ ಹಾಕೊಂಡಿರೋದು ಅಂತ ಹೇಳಿದರೆ, 1000 ಫಾಲೋವರ್ಸ್ ಆದ ಕೂಡಲೇ ನಾನು ಐಫೋನ್ ತೊಗೊಳ್ಬೇಕು. ಈಗ ನನಗೆ 619 ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, 125 ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದು ತಿಂಗಳಲ್ಲಿ ಬಂದಿರುವಂಥ ಪ್ರೀತಿ ಇದು. ಅದೇ ರೀತಿ 1000 ಆದ ಕೂಡಲೇ ನಾನೊಂದು ಐಫೋನ್ ತೊಗೊಳ್ಬೇಕು ಅಂತಿದ್ದೇನೆ. ಯಾಕಂದರೆ ಈ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ನಮಗೆ ವಿಡಿಯೋ ಸ್ಟೇಬಿಲಿಟಿ ಎಲ್ಲ ಬರುವಂಥದ್ದು ಐಫೋನಲ್ಲಿ, ಬೇರೆ ಯಾವ ಮೊಬೈಲ್ ಬರೋದಿಲ್ಲ ನನ್ನ ಪ್ರಕಾರ. ಇದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ, ಬೇರೆಯವ್ರದ್ದು ಬೇರೆ ಬೇರೆ ರೀತಿ ಇರ್ತದೆ. ಎಲ್ಲದಕ್ಕೂ ಗೌರವಿಸೋಣ, ನಾವು ಯಾವುದೇ ವಿರೋಧವಲ್ಲ. ಅಲ್ಲ, ಇವತ್ತು ಮೇಕಪ್ ಮಾಡ್ಕೊಂಡ್ ಬಂದಿದ್ದಾನೆ ಗೈಸ್. ದಚ್ಚು ದೀಕ್ಷಿತಾನ ನಮ್ಮದು ಬಾಸ್ ಇಲ್ಲಿ ಬಂದಿದ್ದೇವೆ ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರ. ಫುಲ್ ಸೂಪರ್ ಸೈಕ್ ಆಗಿದೆ ಗೈಸ್, ಸೈಕ್ ಆಗಿದೆ ಗೈಸ್. ಬ್ರದರ್ಸ್ ಫಾಲೋ ಮಾಡಿ ಅಣ್ಣನಿಗೆ ಫಾಲೋ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸಪೋರ್ಟರ್ಸ್ ಹೇಳಿದಾಗೆ ಜಾತ್ರೆ ಫುಲ್ ರಶ್ ಇದ್ದಾರೆ ತಿಳ್ಕೊಂಡು, ರಶ್ ಇಲ್ಲ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಗೈಸ್. ರೋವರ್ ಗೈಸ್ ಮಡೆಸ್ಥಾನ ಆಗ್ತಾ ಇತ್ತು. ಕಠಿಣ ಸೇವೆಗಳಲ್ಲಿ ಒಂದಾಗಿರುವಂತಹ ನಮ್ಮ ಬೀದಿ ಮಡೆಸ್ಥಾನ ಅಂತ ಏನು ಹೇಳ್ತೇವೆ, ಅದು ನಮ್ಮ ಚಂಪಾಷಷ್ಠಿಯ ವಿಶೇಷ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಪಂಚಮಿ ರಥೋತ್ಸವ ಸ್ಟಾರ್ಟ್ ಆಗ್ಲಿಕ್ಕಿದೆ, ಅದರದ್ದು ವಿಡಿಯೋ ಮಾಡ್ತೇನೆ. ಈಗ ಎಲ್ಲಿ ಹೋಗ್ಲಿ, ನನ್ನ ತಮ್ಮ ಅಮ್ಮ ಎಲ್ಲ ಎಲ್ಲಿದ್ದಾರೆ ಕೇಳ್ತಾನೆ. ಇದು ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. ಆಯ್ತೆ ಹಲೋ ಪ್ರದೀಪಣ್ಣ ಮಾಡಿ. ಹೇಗೆ ಜಾತ್ರೆ? ಸೂಪರ್ ಜಾತ್ರೆ. ಈಗ ಅಮ್ಮನ್ನ ಬಿಟ್ಟು ವಾಪಸ್ ಜಾತ್ರೆಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಎಂತ ಸಾವು ಗೊತ್ತಾ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಆದ್ರೆ ಒಮ್ಮೆ ಬೈಕ್ ಇಟ್ಟರೆ ಮತ್ತೆ ತೆಗೀಲಿಕ್ಕೆ ನೀವು ಸುಮಾರು ಬೈಕ್ ಹಿಂದೆ ಇಡಬೇಕಾಗ್ತದೆ ಅಂತ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ. ಅದು ಯಾರ ತಪ್ಪು ಅಂತ ನಾನು ಹೇಳೋದಿಲ್ಲ, ಫುಲ್ ರಶ್ ಇದ್ದಾರೆ, ಅದು ಯಾರ ತಪ್ಪು ಅಂತಲ್ಲ, ಆದ್ರೂ ಹೇಳುವಂಥದ್ದು. ವಿಷ್ಣು ಅಣ್ಣ ದೇವರ ದರ್ಶನಕ್ಕೆ ಮುಂದುವರಿಯಿರಿ. ಜಾತ್ರೆ ತೆರಳಿ ದೇವರಿಗೆ ಒಪ್ಪಿಸುವಂತ ಗೈಸ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಖುಷಿ ಆಗ್ತದೆ ಅವರೊಟ್ಟಿಗೆ ಮಾತು. ಅದಕ್ಕೆ ನಾನು ಯಾರು ಸಪೋರ್ಟ್ ಮಾಡಿ ತುಂಬಾ ಒಳ್ಳೆದಲ್ಲಿ ಮಾತಾಡ್ತಾರೆ ಅವರೊಟ್ಟಿಗೆ ನಾನು ಮಾತಾಡಿಸ್ತೇನೆ. ಒಂದು ಕೊಲಂಬಸ್ ಮತ್ತೆ ಡಿಸ್ಕೋದಲ್ಲಿ ಕೂತದ್ದು ನನಗೆ ವಾಮಿಟ್ ಬಂದಾಗ ಆಗ್ತಾ ಉಂಟು, ಅದರ ವಿಡಿಯೋಸ್ ಹಾಕ್ತೇನೆ, ನೋಡಿದ್ರೆ ಪಕ್ಕ ನೆಗಾಡ್ತೀರಾ. ಫುಲ್ KGF ಯಶ್ ಗತ್ತಲ್ಲಿ ಹೋದೆ, ಕೂರ್ಬೇಕಾದ್ರೆ ಕೂತು ಒಂದು ರೌಂಡ್ ಆಗ್ಬೇಕಾದ್ರೆ ಜೀವ ಎಲ್ಲ ಬಾಯಿಗೆ ಬಂತು. ಬದುಕಿರ್ಬೇಕಾದ್ರೆ ನಿಮಗೆ ಸಾವನ್ನು ನೋಡ್ಬೇಕಾ, ನನಗೆ ಅದೇ ರೀತಿ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಅಲ್ಲಿ ಅನ್ನಪ್ರಸಾದ ಆಗ್ತಿದೆ, ಅಲ್ಲಿ ಊಟಕ್ಕೆ ಹೋಗ್ತೇನೆ. ಮತ್ತೆ ರಶ್ ಆದ್ರೆ ಸಿಗ್ಲಿಕ್ಕಿಲ್ಲ, ಈಗ ಆಲ್ರೆಡಿ ರಶ್ ಇರ್ತಾರೆ. ಈಗ ರೀ ಎಂಟ್ರಿ ಆಗಿದೆ.
ಜಾತ್ರಾ ಸ್ಪೆಷಲ್ ಅಣ್ಣ ಇದು ಕಾರ್ತಿಕ್. ಗೈಸ್ गाइस में मल्ला घर के साव नूक बेबी ಗೈಸ್ ಸಿಕ್ಕಿದ್ದಾರೆ ಜೀವನ್ ಅಣ್ಣ, ಯಶವಂತ್, ಇದು ಕಾರ್ತಿಕ್ ಅಣ್ಣ, ಎಲ್ಲ ಸಪೋರ್ಟರ್ಸ್ ಬ್ರೋ. ನಮಸ್ತೆ. ಮತ್ತೆ ಜೀವನ ಅಣ್ಣ ಹೆಂಗುಂಟು ಜಾತ್ರೆ? ಸೂಪರ್. ಜೀವದ ಗೆಳೆಯ ಕುಚಿಕ ಸಿಕ್ಕಿದ್ದಾನೆ ಈಗ. ಧ್ರುವ 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 ಜಾತ್ರೆ ಸೂಪರ್ ಅಪ್ಪ. ಈಗ ನೋಡೋಣ, ಈಗ ಬಂದಿರೋದು ಅಣ್ಣನ ಈಗ ಎಂಟ್ರಿ ಆಗಿರೋದು ಅಷ್ಟೇ. ಅಣ್ಣ ಫುಲ್ಲು ಸೋಮವಾರಪೇಟೆಯಲ್ಲೆಲ್ಲ ಬಿಸಿ ಆಫ್ಟರ್ ಬಿಸಿ ಕಡ್ಲೆಕಾಯಿ ಯಾವ್ದಾರ ಒಂದು ಅಂಗಡಿ ಇದ್ರೆ ಹಾಕಕ್ಕೆ ನಾನು ಜಾತ್ರೆಗೆ ನಾಳೆ ಅಂಗಡಿ ಮಾಡಿ ಕೊಡ್ತೇನೆ ನಿಂಗೆ. ನನ್ನ ಫ್ರೆಂಡ್ ಗೈಸ್. ಏನು ಫ್ರೆಂಡು ಇವನು ಫ್ರೆಂಡು ದೊಡ್ಡ ಗಂಡು. ಇವನು ನನ್ನ ಫ್ರೆಂಡ್ ದೊಡ್ಡ ಗಂಡು. ಚಂದಾಗಿಲ್ಲ ಎಂತ ಸಂದ ದರ್ಶನ ಮಾಡ್ತಾನೆ. ಏನ? ದರ್ಶನ ಫುಲ್ ರಸ್ತೆ. ಇದು ಗೊತ್ತಲ್ಲ ಗಾಂಧಿ ಧ್ರುವ. ಜಾತ್ರೆ ಹೇಗುಂಟು ಗೈಸ್? ಇಲ್ಲಿ ಒಬ್ಬ ಬರ್ತ್ಡೇ ಬಾಯ್ ಇದ್ದಾನೆ. ಬರ್ಡೇ ಬಾಯ್ ಗೈಸ್, ಇದು ನಮ್ಮ ಬರ್ತ್ಡೇ ಬಾಯ್. ಇದು ಸ್ವಸ್ತಿಕ್ ಗೈಸ್, ಇದು ಬರ್ತ್ಡೇ ಬಾಯ್. ಪಾರ್ಟಿ ಕೇಳಲಿಕ್ಕೆ ಆಗೋದಿಲ್ಲ, ಕೊಪ್ಪರಿಗೆ ಏರಿದೆ ಅಂತ ನಾನ್ ವೆಜ್ ಸಿಗುದಿಲ್ಲ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ. ಹೇಗುಂಟು ಜಾತ್ರೆ? ಸೂಪರ್. ಕಣ್ಣಿಲ್ಲಿ ತಂದುಂಟು ಗೈಸ್. ಈಗ ಸಫಲ್ ಎಂಚುಂಟು ಜಾತ್ರೆ ಭಾರಿ ಗಮ್ಮತ್ತಪ್ಪ. ಎರಡು ಒಳ್ಳೆ ರೊಟ್ಟಿಗೂ ಮೂರಿಂದ ಜನ ಒಳ್ಳೆ ರಾತ್ರಿ ಒಂದೊಂಜೆ ನಮ್ಮ ಒಂಜೆ ಬೋರ್ಡ್ ಮಕ್ಳು ರೋವರ್ ಲೀಡರ್ SSP ರೋವರ್ ಲೀಡರ್ ಆಗಿದ್ದ ಗೈಸ್. ಈಗ KSS ಟ್ರೈ ಆಗ್ತಾನೆ. ಇದು ಗೊತ್ತಲ್ಲ ಗೈಸ್? ಈಗ ವಾಪಸ್ ಹೋಗ್ತಿದ್ದೇವೆ. ತುಂಬಾ ರಶ್ ಇದ್ದಾರೆ ಗೈಸ್. ಅವಾಗ ಬಂದಾಗ ಜನ ಕಮ್ಮಿ ಇತ್ತಲ್ಲ, ಈಗ ಸ್ವಲ್ಪ ರಶ್ ಇದ್ದಾರೆ. ಧ್ರುವನವ್ರು ಹಿಂದೆ ಇದ್ದಾರೆ ಗೈಸ್. ಜಾಗ ಸಿಕ್ಕಾಗ ಮುಂದೆ ಹೋಗ್ಬೇಕಿಲ್ಲ, ರಶ್ ಇದ್ದಾರೆ ಫುಲ್, ಆಗುದಿಲ್ಲ ಗಾಯ್ಸ್. ಈಗ ನಮಗೆ ಖುಷಿ ಆಗ್ತಾರೆ ಅಂತ ಗೊತ್ತಾ? ಅಕ್ಷಯ್ ಗಾಯ್ಸ್, ಖುಷಿ ಆಗೋದೇನಂತ ಹೇಳಿದ್ರೆ ಆ ಜನಗಳ ಮಧ್ಯದಿಂದ ಬಂದ್ರೆ ಒಂದು ಉಸಿರಾಟ ಸೂಪರ್ ಆಗ್ತದೆ, ಅದಕ್ಕೆ ಖುಷಿ ಆಗ್ತದೆ. ಇದು ದೀಕ್ಷಕ ಜೀವಿತ ಅಲ್ಲ, ಇದು ನಮ್ಮ MC ಮಾತಿದ್ಯಾ? ಹಲೋ. ಎಂಚುಂಡು ಜಾತ್ರೆ? ಸೂಪರ್ ಜಾತ್ರೆ ಫ್ಯಾಂಟಾಸ್ಟಿಕ್ ಆದುಂಡು. ಈ ವರ್ಷ ಹೊಸ ಪೂರ ಬರ್ತದೆ. ನಂಚ ತೂರ ಬಾರಿ ಖುಷಿ ಆಗುಂಡು. ಏರೇನು ಇರವತ್ತನ ಲೈಟಿಂಗ್ಸ್ ಪೂರ ಬಾರಿ ಸೋಕುಂಡು. ಏರೇನು ಇರವತ್ತನ ಯಾನ ತೂರ ಜಾತ್ರೆ ದೂರ. ಓಕೆ ಗಾಯ್ಸ್, ಬೈ. ಮಗ ಇಲ್ಲೋಡಿಲ್ಲಿ ವಿತೌಟ್ ಜಾಕೆಟ್ ಅಣ್ಣ. ಬೆಳ್ಳ ಕಾಣಿಸ್ತಿಲ್ವಾ ಹೇಗೆ? ಶರ್ಟ್ ಬೆಳ್ಳ ಕಾಣಿಸ್ತಿಲ್ವಾ? ಶರ್ಟ್ ಬೆಳ್ಳ ಅಲ್ಲ, ಅವನು ಇರೋದು ಹೀರೋ ತರ ಗಡ್ಡ ಎಲ್ಲ ಬಿಟ್ಟು ಹೀರೋ. ಸೋಮವಾರಪೇಟೆಯಲ್ಲಿ ಎಷ್ಟು ಜನ ಹುಡುಗಿರು ಮನೆ ಹೋಗಿದ್ದಾನೆ ಅದು. ಅದೇನು ಅಂತ ಮಾತಾಡ್ತೀಯ? ಇವರನ್ನ ನೋಡಿದ ತಕ್ಷಣ ಸತ್ಯ ಬಾಯಲ್ಲಿ ಆಟೋಮೆಟಿಕ್ ಫ್ಲೋಮೆಂಟ್ ಆಗಿ ಬಂದ್ಬಿಡುತ್ತೆ. ಸುಳ್ಳನ್ನು ಸತ್ಯನ ತರ ತಲೆ ಮೇಲೆ ಹೊಡಿತಾನೆ. ಸತ್ಯ ಗೈಸ್, ಸತ್ಯ. ನಾವು ಸುಳ್ಳನ್ ತರ ಹೇಳ್ತಾನಲ್ಲ, ಅದೇ ಬೇಜಾರು ಗೈಸ್. ಯಾರೋ ಮೇಲೆ ಕಟ್ಟಿಟ್ಟಿದ್ದಾರೆ ರಿಬ್ಬನ್ನ. ನಮ್ಮ ಹೈಟ್ ಪ್ರಕಾರ ಹೋಗ್ಬೋದು. ಯಾರು ಜಾಸ್ತಿ ಉದ್ದ ಬೆಳೆಯಂಗಿಲ್ಲ. ಯಾರು ಜಾಸ್ತಿ ಉದ್ದ ಬೆಳೆಯಂಗಿಲ್ಲ. ಎಲ್ಲರೂ ಕುಳ್ಳುಗಿರೋರೆಲ್ಲ ಅಲ್ಲಿ ದಾಟ್ಬೋದು ಆರಾಮಾಗಿ. ಹೆಜ್ಜೆ ಯಾಕಂಬರಿಯ ನಾವು ನಡೆಯೋದೇ ಸ್ಪೀಡ್ ಕಣೋ. ನಾವು ಸ್ಪೀಡ್ಗೆ ಟ್ರೇಡ್ ಮಾರ್ಕ್. ಸ್ಪೀಡ್ ಅಂದ್ರೆ ನಾನು ಅಂದ್ರೆ ಸ್ಪೀಡ್. ಮತ್ತೆ ಧ್ರುವ ಹೇಗುಂಟು ಕಾಲೇಜ್ ಮಾತ್ರ ಅಷ್ಟಾಗುಂಟು ಮಗ. ಮತ್ತೆ ನಮ್ಮ ಕಾಲೇಜ್ ಹ್ಯಾಟ್ಸ್ ಅಪ್ ಟು ಯು.
ಹ್ಯಾಟ್ಸ್ ಅಪ್ ಟು ಯು. ಇಷ್ಟು ದಿನ ಎಲ್ಲೋ ಇರಬೇಕಿತ್ತು, ನಾವು ಈಗ ಎಲ್ಲಿದ್ದೇವೆ. ನಾವು ವಿಡಿಯೋ ಆಫ್ ಮಾಡಿದ್ಮೇಲೆ ಮಾತಾಡ್ಲಿಕ್ಕೆ ತುಂಬ ಉಂಟು, ವಿಡಿಯೋದಲ್ಲಿ ಹೀಗೆ ಮಾತಾಡೋದು. ಗಾಯ್ಸ್ ತುಂಬಾ ಖುಷಿ ಆಗ್ತದೆ. ಹ್ಯಾಟ್ಸ್ ಅಪ್. ವಿಡಿಯೋ ಉಂಟಲ್ಲ ಗಾಯ್ಸ್, ಏನು ಮಾಡ್ಲಿಕ್ಕಾಗಲ್ಲ, ಎಲ್ಲ ಒಳ್ಳೆದೇ ಬರುವುದು. ಆದ್ರೂ ತುಂಬಾ ಖುಷಿ ಇದೆ ಸೇರಿದಕ್ಕೆ, ತೊಂದರೆ ಇಲ್ಲ ನಮಗೆ. ಗೈಸ್ ಇಲ್ಲಿ ಸಿಕ್ಕಿದ್ದಾರೆ ಸಪೋರ್ಟರ್ಸ್, ಸಡನ್ ಎಲ್ಲ ಸಿಗ್ತಾ ಇದ್ದಾರೆ. ಇದು ಮನೀಶಿ ಅಥ್ಲೆಟ್, ಶಾರ್ಟ್ ಪುಟ್ ಥ್ರೋವರ್, ಅಲ್ಲಿ ಪರಿಚಯ ಆಗಿರೋದು ಕುಮಾರಸ್ವಾಮಿ ಅವರು. ಬಾಯ್ ಬಾಯ್ ಗೈಸ್. ಎಲ್ಲ ಅಲ್ಲೇ ಮಾತಾಡ್ತಿದ್ದಾರೆ, ವಿಡಿಯೋ ಮಾಡ್ತಾ ಹೋಗ್ತಿದ್ದಾರೆ. ಇದೊಂದು ಯಾವಾಗಲೂ ಮೊಬೈಲಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವ ಪುಂಡಿ ಬೇಯಿಸ್ತಿದ್ದಾನೆ. ಮೊಬೈಲ್ ಜಾತ್ರೆಗೆ ಮೊಬೈಲಲ್ಲಿ ಪುಂಡಿ ಬೇಯಿಸ್ತಿರೋ ಧೀರ ಗಂಡು. ಅಲ್ಲಿ ನೋಡಲ್ಲ, ಇಲ್ಲಿ ವಾಟ್ಸಪ್ ಕಾಲೇ ಕಟ್ಟಾಗ್ತಿಲ್ಲ. ಅಲ್ಲಿ ವಾಟ್ಸಪ್ ಕಾಲ್ ಕಟ್ ಆಗ್ತಿಲ್ಲ ಗೈಸ್. ಅಷ್ಟೊತ್ತು ಕಾಲಲ್ಲಿದ್ದು ಕಾಲಿಗೆ ಮೊಬೈಲ್ ಸೆಟ್ ಆಗಿದೆ, ಅದೇ ಕಾಲಲ್ಲಿ ಇರಬೇಕು ಅಂತ ಹೇಳಿ. ಅದೇ ಕಾಲಲ್ಲಿ ಇಲ್ಲ ಗೈಸ್, ಅದೇ ಕಾಲಲ್ಲಿ ಇರಬೇಕು ಅಂತ ಹೇಳಿ, ಅದೇ ಕಾಲಲ್ಲಿ ಇರಬೇಕು ಅಂತ ಹೇಳಿ ಮೊಬೈಲ್ ಸೆಟ್ ಆಗಿದೆ ಗೈಸ್. ಇವ ನೋಡಿಲ್ಲಿ ಕಾಲ್ ಕಟ್ ಆಗ್ತಿಲ್ಲ ಅಂದ್ರೆ ಅಷ್ಟು. ಅದು ಯಾರು ಹುಡುಗಿ ಅಂತ ಹೇಳಬಾರ್ದು, ಯಾರು ಹುಡುಗಿ ರಿವೀಲ್ ಮಾಡೋದಿಲ್ಲ ನಾವು. ಏನು ಮಂತಿನ ಎಂತ ಮಾತಾಡ್ಬೇಕು ಎಂತ ಹೇಳಿ ಎಂತ ಸಾವದ ಗೊತ್ತಿಲ್ಲ. ಒಟ್ರಾಶಿ ಮಾತಾಡ್ತಿದ್ದ. ನಾನು ಬಡವ ಗೈಸ್, ನಾನು ಬಡವ. ಬಡವರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಏನು ಹೇಳಿಲ್ಲ ಗೈಸ್. ಬಡವರಿಗೆ ಗೊತ್ತಿರಲ್ಲ, ಏನಿದ್ರು ಅದು ದುಡ್ಡಲ್ಲಿ ಮಾತ್ರ ಬಡವ ಶ್ರೀಮಂತ, ಮಾತಾಡೋದ್ರಲ್ಲ. ಹಾಯ್ ಎಲ್ಲ ಮಾತಾಡ್ತಿದ್ದಾರೆ. ಹಾಗೇನೆ ಎಲ್ಲರೂ ವಿಡಿಯೋ ನೋಡ್ಕೊಂಡು ಬಂದು ಮಾತಾಡ್ಸೋರಲ್ಲ. ಏನೋ ಕೈಯಲ್ಲಿ ಇಷ್ಟು ಉದ್ದದ ಟ್ರೈಪಾಡ್ ಇಟ್ಕೊಂಡಿದ್ದಾನೆ, ಇನ್ನೊಂದು ಮೈಕ್ ಸಿಕ್ಸ್ ಮಾಡಿದ್ದಾನೆ ಅಂತ ನೋಡ್ಬಿಟ್ಟು ಮಾತಾಡ್ಸಿರೋರು. ಕೆಲವರು ಸೀನಿಯರ್ಸ್ ಬಂದು ಮಾತಾಡ್ತಿದ್ದಾರೆ. ಮಾತಾಡ್ತಿರೋರಲ್ಲಿ ಎಲ್ಲರೂ ವಿಡಿಯೋ ನೋಡಿ ಬಂದೇ ಮಾತಾಡ್ತಿದ್ದಾರೆ ಅಂತಲ್ಲ, ಅದ್ರ ಎಷ್ಟೋ ಜನಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಗೊತ್ತಿರಲ್ಲ. ಮತ್ತೆ ಯಾವಾಗಲೂ ಇದೊಂದು ಹೊಸ ಪೀಸ್ ಇವತ್ತು ವ್ಲಾಗಿಗೆ ಜಾಯ್ನ್ ಆಗಿರೋದು. ಇಲ್ಲಾಂದ್ರೆ ನಮ್ಮೊಟ್ಟಿಗೆ ಪರೀಕ್ಷಿತ್, ಕಾರ್ತಿಕ್ ಯಾರಾದ್ರೂ ಇರ್ತಿದ್ರು. ಬೆಲೆ ಕಟ್ಟಲಾಗದ ವ್ಯಕ್ತಿಗೆ ಇವ 200 ರೂಪಾಯಿ ಅಂತೇಳಿ ಬೆಲೆ ಕಟ್ತಿದ್ದಾನೆ. 500 ರೂಪಾಯಿ ಗೈಸ್, ಗಂಟೆಗೆ 500 ಅಂತೇಳಿ ಬೆಲೆ ಕಟ್ತಿದ್ದಾನೆ. 500 ಅಲ್ಲ ಗೈಸ್, 200. 200 ಅಪ್ಪ ಕೊಟ್ಟು ಜುಮ್ಕಿ ತಗೋಣ. ಜುಮ್ಕಿ ಯಾರಿಗೆ ಕೊಡಕ್ಕೆ? ನಾನು ಈಗ ಹೇಳಿಲ್ಲ, ವಾಟ್ಸಪ್ ಕಾಲ್ ಕಟ್ ಆಗ್ತಿಲ್ಲ. ಜುಮ್ಕಿ ಬೇರೆ ತಗೊಳ್ಬೇಕು ಅಂತ ಹೇಳ್ತಿದ್ದ ಅಣ್ಣ. KTM ಡ್ಯೂಕ್ 390 ತಗೊಳ್ಳೋ ಡ್ರೀಮಲ್ಲಿ ಇದ್ದಾನೆ. 390 ಡ್ರೀಮ್ ಉಂಟು. ದುಡ್ಡು ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಡ್ರೀಮ್ ಉಂಟು. ನಾನು QR ಕೋಡ್ ಹಾಕ್ತೇನೆ, ಸತ್ರು ದುಡ್ಡು ಹಾಕ್ಬೇಡಿ. QR ಕೋಡ್ ಮುಂದೆ ಆಗಿರುತ್ತೆ ಗೈಸ್, ಹಾಕ್ಬಿಡಿ. ಪ್ರಮೋಷನ್ ಇವ್ರಿಗೆ ನಾನೇ ಮಾಡಿ ಕೊಡ್ತಿರೋದು ಗೈಸ್. ಯಾವುದು ಗೈಸ್? ಬಾಯ್ ಗೈಸ್. ಹಲೋ ಮೈಕ್ ಏನ? ಮೈಕ್ ಅದೇ. ಹಲೋ ಗೈಸ್. ಕಾಮಿಡಿ ಗೈಸ್. ಅವನಿಗಾಗಿರ್ಬೋದು, ಇವನು ಯಾವನೋ ಲೌಡ ಬಂದು ಮೈಕ್ ಕ್ಲೀನ್ ಮಾಡಿ ಮೂಲೆ ಕ್ಲೀನ್ ಮಾಡಿದಾಗ ಮೈಕದಲ್ಲಿ ಮಾತಾಡ್ತಿದ್ದಾರೆ ಗುರು ಅಂತ. ಹಾಯ್ ಗೌರವ್. ಅವನಿಗಾಗಿರ್ಬೋದು, ಇವನು ಯಾರೋ ದಡ್ಡ ಬಂದು ಮಾತಾಡ್ತಿದ್ದಾನೆ, ಮೂಲೆ ಕ್ಲೀನ್ ಮಾಡೋದನ್ನ ಮೈಕದಲ್ಲಿ ಬಂದು ಮಾತಾಡ್ತಿದ್ದಾನೆ ಅಂತ. ಬಾಲ್ ಮಗ ಅಲ್ಲ ನಾನು. ಗಾಯ್ಸ್, ಈಗ ನಾನು ನಿಮಗೆ ಅಲ್ಲಿ ಕಾರ್ತಿಕ್ ಅಂತಿದ್ದಾನಲ್ಲ, ಇವನು ಅವನನ್ನು ಮೀಟ್ ಆಗ್ಲಿಕ್ಕೆ ಬಂದಿರೋದು. ನಾನು ಅವನು ಪರಿಚಯ ಮಾಡಿಸ್ತಾನೆ ಗೈಸ್. ಫುಲ್ ಭದ್ರತೆ. ಕೃಷಿ ಮೇಳ ಮಗ. ನಮ್ಮಂತ ರೈತರ ಮಕ್ಕಳಿದು ಐಟಮ್ಸ್ ಎಲ್ಲ. ರೈತರು ಪರ್ಚೇಸೆ. ಬನ್ನಿ 75,000 ಇದೆ ಅಲ್ಲಿ ಗೈಸ್. ಈಗ 2ನೇ ಸಲ ಎಂಟ್ರಿ ಕೊಡ್ತಿರೋದು ಕೃಷಿ ಮೇಳಕ್ಕೆ ನಾನು. ಸೂಪರ್ ಆಗಿದೆ. ಈಗ ನಮ್ಮ ಮಣ್ಣಿನ ಮಗ ಕೃಷಿ ಮೇಳಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಈಗ ಎಂತ ಹೇಳ್ತಾನೆ ನೋಡ. ಯಾಕೆ ಏನು ಇಲ್ಲ ಇಲ್ಲಿ, ಗ್ಯಾಸ್ ಇತ್ತು. ಸತ್ಯ ಗೈಸ್, ಇಲ್ಲಿ ಎಂತ ತಗೊಳ್ಳಿಕ್ಕೆ ಅಂತ ಬರಲಿಲ್ಲ, ನೋಡ್ಲಿಕ್ಕೆ ಬಂದಿದ್ದೇವೆ. ನಮ್ಮಿಬ್ರು ವಿಕೆಟ್ಗಳಿಲ್ಲಿ ನೋಡಿ ಗೈಸ್. ಈ ತರದೆಲ್ಲ ಜನ ಇರ್ತಾರೆ ಕೃಷಿ ಮೇಳಕ್ಕೆ ಬಂದು ಎಂತೆಲ್ಲ ಮಾತಾಡೋದು. ಬಿಸ್ನೆಸ್ ಹೆವಿ ರಶ್ ಇದೆ ಇಲ್ಲಿ. ಎಷ್ಟು ಜನ ತಗೊಳ್ಳಿಕ್ಕೆ ಬಂದಿರೋ ನಂಗೆ ಗೊತ್ತಿಲ್ಲ, ನಾನಂತೂ ನೋಡ್ಲಿಕ್ಕೆ ಬಂದಿರೋದು. ನಂಗೆ ಬೇಕಾಗಿರೋ ಐಟಮ್ ಯಾವ್ದು ಇಲ್ಲ ಇಲ್ಲಿ.
ನೋಡ್ಲಿಕ್ಕೆ ಚಂದ ಉಂಟು, ತಗೊಳ್ಳಿಕ್ಕೆ ಪರ್ಸು ಸ್ವಲ್ಪ ಸಣ್ಣದುಂಟು. ಹೀಗೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿಸಿ, ನಾವು ತಗೊಳ್ತೀವಿ. ಗಿವ್ ಅವೇ ಎಲ್ಲ ಮಾಡುವ. ಹಾ, ಐಟಮ್ಸ್ ತುಂಬಾ, ಕೃಷಿ ಮೇಳ ದೊಡ್ಡದು, ಐಟಮ್ಸ್ ಎಲ್ಲ ತುಂಬಾ ಉಂಟು. ಆದ್ರೆ ಪರ್ಸ್ ಚಿಕ್ಕದುಂಟು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಪಡ್ಕೊಂಬೋದು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. 100 ರೂಪಾಯಿಗೆ 5 ಅಂತ ಹೇಳ್ತಿದ್ದಾರೆ ಗೈಸ್. ಹಾಗೆ 20 ರೂಪಾಯಿಗೆ ಒಂದು. ನಾವೀಗ 20 ರೂಪಾಯಿಗೆ ಒಂದು, ಅದನ್ನ ಹೇಳ್ಬೋದಲ್ವಾ? ನಾನು ಮ್ಯಾಚಲ್ಲಿ ಪಕ್ಕ ಅದೇ ಕಾಮರ್ಸಲ್ಲಿ ಜಾಸ್ತಿ ಬಂದಿದೆ ನಂಗೆ. ಅದ್ರಲ್ಲಿ ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ಒಂದು ಸಾಂಗ್ ನೆನಪಾಗ್ತುಂಟು, ಹೇಳಿಗ ಗೊತ್ತಿಲ್ಲ ಕಣ, ಮರ್ತಾ ಇದೆ. ಬಾರೋ ಸಂತೆಗೆ ಹೋಗೋಣ ಬಾ, ಮುಂದೆ ಲಿರಿಕ್ಸ್ ಗೊತ್ತಿಲ್ಲ ಬಾ. ನಾವು ಸಿಂಗರ್ ಅಲ್ಲ ನಾವು. ಮೈಕ್ ಹಿಡ್ಕೊಂಡು ಎಲ್ಲೆಲ್ಲ ಹೋಗೋದು, ಮಾದೇವ ಮಾದೇವ ಅಂತ. ಇಲ್ಲಿ ಹೋಗುವ. ಗೈಸ್, ಗಾಡಿಗಳು ಅಡ್ಡ ಬರ್ತುಂಟು ನನಗೆ. ಹೌದು ಗೈಸ್, ಮಾಡ್ಲಿಕ್ಕೆ ಎಂತ ಇಲ್ಲ. ಇವಾಗ ಗಾಡಿಗೆ ಅಡ್ಡ ಬರೋದು ಗೈಸ್. ಫಾಯ್ದೆ ಕಾಸು ಉಂಟು. ಹೌದು ಗೈಸ್, ಸತ್ರೆ ಏನೋ ಅಂತಾರೆ ನಂದಿ. ಈಗ ಗೈಸ್, ಜನರು ಎಷ್ಟು ಇದ್ದಾರೆ ಅಂತ ಹೇಳಿದ್ರೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ತುಂಬಿ ತುಳುಕುತ್ತಿದೆ ನಮ್ಮ ಸುಬ್ರಹ್ಮಣ್ಯ. ಗೈಸ್, ತುಂಬಿ ತುಳುಕುತ್ತಿದೆ ನಮ್ಮ ಸುಬ್ರಹ್ಮಣ್ಯ, ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಆಗ ಇಲ್ಲೋಡಿಲಿ ಕಾಲಿಡ್ತಿದ್ದೇನೆ. ಸೀನಿಯರ್ಸ್ ಸಿಕ್ಕಿದ್ದಾರೆ, ಈ ದೂರ ಮಾಡ್ಕೊಂಡು ಸೀನಿಯರ್ಸ್. ಇದು ಅನ್ವಿ ತಂಡ, ಯಶವಂತ್. ತಾಜಾ ಕಬ್ಬಿನ ಹಾಲು ರೆಡಿ. ನಮ್ಮ ಧ್ರುವಂಗ ಒಂದು ನಮಸ್ಕಾರ ಮಾಡ್ತಾ ನಾನು ಜ್ಯೂಸ್ ಕುಡಿತಾ ಇದ್ದಾನೆ. ಜ್ಯೂಸ್ ಕುಡಿ ಅರ್ಜೆಂಟಲ್ಲಿ. ತಿರುಗು ಗೈಸ್, ಜ್ಯೂಸ್ ಕುಡಿ ಅರ್ಜೆಂಟಲ್ಲಿ. ಶರ್ಟಿಗೆಲ್ಲ ಚೆಲ್ಕೊಂಡಿದ್ದಾನೆ ಅಣ್ಣ. ಅರ್ಜೆಂಟು. ಕಬ್ಬಿನ ಹಾಲು ಕುಡಿದ್ವಿ ಈಗ. ಗೈಸ್, ಇಲ್ಲಿ ಇವಾಗ ಪೇ ಮಾಡಲಿಲ್ಲ ಗೈಸ್. ಮೂರು ಜ್ಯೂಸ್ ಹಾಕೊಂಡು ಗೈಸ್, ಇವನು ಪೇ ಮಾಡಲಿಲ್ಲ. ಎಲ್ಲ ಇವನಿಂದನೇ. ಪೇ ಮಾಡದೆ ಕರ್ಕೊಂಡು ಅಣ್ಣ, ಸಾರಿ ಬಾಯ್. ಇವ ಪೇ ಮಾಡಲಿಲ್ಲ ಗೈಸ್. ನನ್ನ ಮರ್ಯಾದೆ ತೆಗ್ದ. ನಾವು ಸುಮ್ಮನೆ ಹೋಗಿ ಗೊತ್ತಾಗ್ತಿರ್ಲಿಲ್ಲ, ಮಾತಾಡಿದ ಕಾರಣ ಗೊತ್ತಾಯ್ತು ಅವ್ರಿಗೆ. ನನ್ನ ಶಕ್ತಿ ಪ್ರದರ್ಶನ ಆಗಿದೆ. ಈಗಷ್ಟೇ ನಾವೆಲ್ಲ ಬಂದದ್ದು ಗಾಯ್ಸ್. ಇಲ್ಲಿಬ್ರು ಭಯ್ಯ ಇದ್ದಾರೆ. ಆಯ್ತು, ನಾವೆಲ್ಲ ಮಾತಾಡ್ಸೋದು ಎಲ್ಲ ಬೇಕಾದ. ನಾವೆಲ್ಲ ಮಾತಾಡ್ಸೋದು ಚಂದ ಆಗ್ತದಲ್ಲ. ಎಷ್ಟು ನಾ ಚಂದ ಇದ್ದೇನೆ? ಚಂದ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಮಾಡಿ, ನಾನು ಚಂದ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ. ನೋ ಐ ಡೋಂಟ್ ವಾಂಟ್ ಎನಿಥಿಂಗ್. बंजी फुल लिंक बंजी फुल हो गया. बंजी फुल हो गया नम्दु. नಮಗೆ ಎಲ್ಲ ಭಾಷೆ ಮೇಲೆ ಗೌರವ ಜಾಸ್ತಿ, ಹಾಗೆ ಎಲ್ಲ ಭಾಷೆ ಮಿಕ್ಸ್ ನಮ್ದು. ನಾನು ಇಂಗ್ಲಿಷ್ ಮಾತಾಡೋದು ನೋಡಿದ್ಯಾ? ಈಗ ಅವನೋಡು ಒಬ್ಬ ವಿನ್ ಆದ್ರೆ ಅವನಿಗೆ ಏನಂತ ಹೇಳ್ತೀಯ? ಒಬ್ಬ ವಿನ್ ಆದ್ರೆ ಅವನಿಗೆ ಹೇಗೆ ಅಂತ ವಿಶ್ ಮಾಡ್ತೀಯ? ವಿಶ್ ಹೇಗೆ ಮಾಡ್ತೀಯ? ಕಂಗ್ರ್ಯಾಚುಲೇಷನ್ ಮಾಡಬಾರ್ದು, ಆಲ್ ದ ಬೆಸ್ಟ್ ಅಂತ ಮಾಡಬೇಕು. ನಾನು ಹೇಳ್ಕೊಡ್ತೀರಿ ಇಂಗ್ಲೀಷ್, ಕಲಿ, ಫ್ಯೂಚರ್ ಇದೆ ಗೈಸ್. ಪದೇ ಎಲ್ಲ ಬಳೆ ಎಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದಾನೆ ಅಣ್ಣ. ಅದು ಚಿನ್ನದದು ಗೈಸ್. ನೋಡಿ, ಅಷ್ಟು ಪಾಪದವ್ರು ನಾವು. ಚಿನ್ನದ ಅಂತ ಕೇಳ್ತೇವೆ, ಗೊತ್ತಿಲ್ಲ. ನೋಡಿ, ಅವ್ರು ಹೇಳ್ತಿದ್ದಾರೆ ವಿಡಿಯೋ ಆನ್ ಮಾಡಿದಾಗ ಮಾತ್ರ ಪಾಪದ. ಇಲ್ಲ, ನಾವು ಪಾಪದವ್ರಿ. ಅಮ್ಮ ಸೈಡ್ ಸ್ವಲ್ಪ. ವಿಡಿಯೋ ಆನ್ ಆದಾಗಲ್ಲ ನಾವು ಯಾವಾಗಲೂ ಪಾಪದವ್ರೆ ಗಾಯ್ಸ್. ನಮಗೆ ಅವಾಗ ಇವಾಗ ಸಂದರ್ಭ ಸಮಯ ಏನಿಲ್ಲ. ಇಲ್ಲಿ ವಿಕ್ಕಿ ಸಿಕ್ಕಿದ್ದಾಳೆ ಗಾಯ್ಸ್. ಇಲ್ಲಿ ಜುಮ್ಕಿ ಅಂಗಡಿ ಹತ್ರ ಇದ್ದಾರೆ ಗಾಯ್ಸ್. ಯಾರಿಗೆ ತಗೊಳ್ತಾರೆ ಗೊತ್ತಿಲ್ಲ. ಇಲ್ಲಿ ಗಾಯ್ಸ್ ತಾತಂಗೆ ಪ್ರಮೋಷನ್. ತಾತ ಹೆಂಗಿದ್ದೀರಾ? ಎಷ್ಟು ರೇಟ್ ಎಷ್ಟು? ನಮ್ಮ ಅಣ್ಣಂಗೆ ಬೇಕಂತೆ. ಕೊಡ್ಸಿ ಯಾರಿಗೆ ತಗೊಳ್ತೀವಿ ಗೊತ್ತಿಲ್ಲ. ನಿಮಗೆ ವ್ಯಾಪಾರ ಆದ್ರೆ ಸಾಕಷ್ಟೇ, ಬಂಡವಾಳಕ್ಕೆ ಇದು ಬಂದ್ರೆ ತಗಮಚ್ಚ. ಇಷ್ಟು ಹೇಳ್ತಿದ್ದೆ, ವಾಪಸ್ ಬಂದ್ರೆ ಮರ್ಯಾದಿಲ್ಲ.
ಈಗ ನಾವು ರಥವಿದ್ಯೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೇವೆ. ನಮ್ಮ ಅಣ್ಣಂಗೇನೋ ಕೆಲಸ ಆಗ್ಬೇಕಂತ, ಇವನಿಗೆ ದಾರಿ ಗೊತ್ತಿಲ್ಲ. ವರ್ಷ ಗೈಸ್ ನಾನು ಬರೀ ಕಾಲೇಜು ರೂಮ್ ಸುಳ್ಳು ಸುಳ್ಳು ಸುಳ್ಳು. ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. ಧ್ರುವ ಫುಲ್ ಫೇಮಸ್ ಗುರು ನೀನು, ಫೇಮಸ್. ಒಳ್ಳೆ ವಾಕು. ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಫುಲ್ ಕಂಟಿನ್ಯೂಸ್ ವಿಡಿಯೋ ಅದು. ನಾನು ಇವರು ಭರತ್ ಅಂತ ತಿಳ್ಕೊಂಡೆ ಗುರು. ಭರತ್ ಮಾತಾಡ್ತಿದ್ದಲ್ಲಿ ಭರತ್ ಈಗ ಕೆಮ್ಮಿ ಸತ್ತೋಗಿರ್ತಾನಲ್ಲ. ಏಯ್ ಭರತ್ ಈಗ ಗೈಸ್ ಈಗ ನಾವಿಲ್ಲಿ ಬಂದಿದ್ದೇವೆ. ಸೆಲ್ಫ್ ಸರ್ವಿಸ್ ಕೇಳುವ ಗೈಸ್ ಈಗ ಬಂದಿದ್ದೇವೆ. ಫುಲ್ ಹಸಿ ಹೋಗ್ತೇವೆ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಫುಲ್ ಗೈಸ್ ಪಾವ್ ಬಜ್ಜಿ ಸಪ್ಲೈಯರ್. ಗೈಸ್ ಈಗ ಪಾವ್ ಬಜ್ಜಿ ಎಲ್ಲ ತಿಂದು ಹೋಗ್ತಾ ಇದ್ದೇವೆ. ದೂರ ಹೋಗುದು. ಪರ್ಚೇಸ್ ಮಾಡಲ್ಲ. ಅಲ್ಲ ನಮ್ಮ ಈ ಕಾರ್ತಿಕೇಯನವ್ರು ಎಲ್ಲಿ ಅಂತ, ಕಾರ್ತಿಕೇಯನವರಲ್ಲಿ ಎಲ್ಲಿ ಅಂತ ನಂಗೇನು ಗೊತ್ತಾ ಆವಾಗ ಗೈಸ್. ನಮ್ಮ ಇಬ್ಬರು ಫ್ರೆಂಡ್ಸ್ ಕುಚಿಕು ಗೆಳೆಯರು ಅನ್ಕೊಂಡಿದ್ವಿ, ಆದ್ರೆ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದೇ ಸುಬ್ರಹ್ಮಣ್ಯದಲ್ಲಿ ಇದ್ದೀನಿ ಅಂತ ನಾನು ಫೋನ್ ಮಾಡಿದಾಗ ಹೇಳಿದ್ದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಗೈಸ್ ಈಗ ಪಂಚಮಿ ದಿನದ ಉತ್ಸವ ಹಾಗೆ ನಮ್ಮ ಒಂದು ಜಾತ್ರೆ ರೌಂಡ್ಸ್ ಎಲ್ಲ ಮುಗ್ದು ಈಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದರೆ ಈಗ ಟೈಮ್ ಆಗಿದೆ, ಸುಮಾರು 1 ಗಂಟೆ ಎಲ್ಲ ಕಳೆದಿದೆ. ಇನ್ನು ಮನೆಗೆ ಹೋಗಿ ಮಲಗಿ ನಿದ್ದೆ ಮಾಡಿದರೆ ನಾಳೆ ಬೆಳಿಗ್ಗೆ 5 ಗಂಟೆಗೆಲ್ಲ ಬರಲಿಕ್ಕೆ ಆಗಲ್ಲ. 5 ಗಂಟೆಗೆ ಡ್ಯೂಟಿ ಅಂತಲೇ ಹೇಳಿದ್ದಾರೆ. ಅದಕ್ಕೆ 5 ಗಂಟೆಗೆಲ್ಲ ನಮಗೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಲಗುವ ಬದಲು ಹೋಗ್ತಿದ್ದೇವೆ. ಎಲ್ಲರಿಗೂ ನಮಸ್ತೆ. ಇವತ್ತು 2ನೇ ದಿನ ಷಷ್ಠಿ. ನಿನ್ನೆ ಅಷ್ಟೇ ಪಂಚಮಿ ಮುಗ್ದಿದೆ. ಇನ್ನೇನು 7/29 ವೃಶ್ಚಿಕ ಲಗ್ನದಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಬ್ರಹ್ಮರಥೋತ್ಸವ ಆಗಲಿಕ್ಕಿದೆ. ಅದರ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೇನೆ. ನನಗೆ ಪಾಸ್ ಸಿಕ್ಕಿದೆ ವಿಡಿಯೋ ಮಾಡಲಿಕ್ಕೆ ಅಂತೇಳಿ, ಅಲ್ಲ ಬ್ರಹ್ಮರಥ ಎಳಿಲಿಕ್ಕೆ ಅಂತೇಳಿ. ಅದರ ಎಂಟ್ರಿ ಆಗಬೇಕು ಅಂದರೆ ಪಾಸ್ ಎಲ್ಲ ಬೇಕು, ಅದು ಸಿಕ್ಕಿದೆ ನನಗೆ. ಗೈಸ್ ಇವತ್ತಾಗಲಿಕ್ಕಿರುವಂತಹ ನಮ್ಮ ಬ್ರಹ್ಮರಥೋತ್ಸವ, ಬ್ರಹ್ಮರಥ ಇದೆ. ಸಾವಿರಾರು ಭಕ್ತಾದಿಗಳು ಕಣ್ತುಂಬಿಕೊಳ್ಳಲು ಕಾಯುತ್ತಿರುವಂತಹ ಬ್ರಹ್ಮರಥೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ. ಮೊದಲಿಗೆ ನಿನ್ನೆ ನಡೆದಿರುವಂತಹ ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು ಮುಂದೆ ಹೋಗುತ್ತಾರೆ. ಅವರ ಹಿಂದೆ ಬ್ರಹ್ಮರಥದಲ್ಲಿ ನಮ್ಮ ಸುಬ್ರಹ್ಮಣ್ಯ ದೇವರು ಹೋಗ್ತಾರೆ. ಆ 2 ರಥಗಳಲ್ಲಿ ದೇವರನ್ನು ಕಾಣಲು ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ.